ಮಕ್ಕಳು ದೊಡ್ಡವರಿಗಿಂತ ಬುದ್ಧಿವಂತರು. ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಗ್ರಾಮ ಇತ್ತು. ಅದು ಮಳೆಕಾಲ ಆಗಿತ್ತು. ಸ್ವಲ್ಪ ಹೊತ್ತಿಗೆ ಮುಂಚೆನೇ ಮಳೆ ಬಂದು ನಿಂತಿತ್ತು. ಇಬ್ರು ಹುಡುಗಿಯರು ಹೊರಗಡೆ ಮಳೆ ನೀರಲ್ಲಿ ಆಟಾಡ್ತಿದ್ರು. ಅದು ಹಬ್ಬ ಸಮಯವಾಗಿತ್ತು. ಅವರು ಹೊಸ ಬಟ್ಟೆಗಳನ್ನು ಧರಿಸಿದ್ರು. ಮೋನಾ ಚಿಕ್ಕವಳಾಗಿದ್ಲು, ಅಂಜು ಹಿರಿಯವಳಾಗಿದ್ಲು. ಮೋನಾ ಅವಳ ಕಾಲಿಂದ ಮಳೆ ನೀರನ್ನು ಬಡಿತಿದ್ಲು. ಅದು ತುಂಬಾ ಕೆಸರಾಗಿತ್ತು. ಅದು ಅಂಜುವಿನ ಹೊಸ ಬಟ್ಟೆ ಮೇಲೆ ಹಾರಿತ್ತು. ಅಂಜು ಆ ಮಣ್ಣನ್ನು ಉಜ್ಜುತ್ತಿದ್ಲು. ಆ ಸಮಯಕ್ಕೆ ಅವರ ತಾಯಿ ಅಲ್ಲಿಗೆ ಬರ್ತಾಳೆ. ಆಕೆ ಮಗಳ ಬಟ್ಟೆಯನ್ನು ನೋಡಿ ಅವಳ ಬೈತಾಳೆ. ಹೊಸ ಬಟ್ಟೆ ಮೇಲೆ ಕೆಸರು ನೀರು ಏನಿದು? ಮೋನಾ ನನ್ನ ಬಟ್ಟೆ ಮೇಲೆ ಕೆಸರು ಎರಚಿಬಿಟ್ಲು ಅಮ್ಮ ಅಂತಾಳೆ ಅಂಜು. ಆಕೆ ಮೋನಾನ ಹಿಡ್ಕೊಂಡು ಬೆನ್ನ ಮೇಲೆ 3 ಏಟುಗಳನ್ನು ಕೊಡ್ತಾಳೆ. ಮೋನಾ ಜೋರಾಗಿ ಅಳೋಕ್ ಶುರು ಮಾಡಿದ್ಲು. ಅವರ ಮನೆ ಹತ್ರನೇ ಇದ್ದಿದ್ರಿಂದ ಮೋನಾಳ ಅಮ್ಮನಿಗೆ ಅವಳ ಅಳು ಕೇಳಿಸಿ ಬೇಗ ಬೇಗ ಹೊರಗಡೆ ಬರ್ತಾಳೆ. ಯಾಕೆ ಅಳ್ತಿದ್ಯಾ ಅಂಜು? ಅವರಮ್ಮ ನನ್ನ ಹೊಡೆದ್ಬಿಟ್ರು ಅಂತಾಳೆ ಮೋನಾ. ಮೋನಾಳ ಅಮ್ಮ ಅಂಜುವಿನ ಅಮ್ಮನ ಕೆಟ್ಟದಾಗಿ ಬೈತಾಳೆ. ತಕ್ಷಣ ಇಬ್ರು ಜೋರಾಗಿ ಜಗಳ ಶುರು ಮಾಡಿಕೊಂಡ್ರು. ಗ್ರಾಮದ ಬೇರೆ ಹೆಂಗಸರು ಸಹ ಅಲ್ಲಿ ಕೂಡಿದ್ದರು. ಕೆಲವರು ಮೋನಾ ಅಮ್ಮನಿಗೆ ಸಹಕರಿಸ್ತಾರೆ, ಹಾಗೆ ಕೆಲವರು ಅಂಜು ಅಮ್ಮನ ಕಡೆ ಮಾತಾಡ್ತಾರೆ. ಗಂಡಸರು ಸಹ ಜಗಳಕ್ಕೆ ಸೇರ್ಕೊಂಡ್ರು. ಆ ಕೂಗಾಟ ಇನ್ನ ನಿಲ್ಲೋ ಹಾಗೆಯೇ ಕಾಣಲಿಲ್ಲ. ಆ ಸಮಯದಲ್ಲಿ ಅಂಜುವಿನ ಅಜ್ಜಿ ಮನೆಯಿಂದ ಹೊರಗಡೆ ಬಂದ್ಲು. ಆಕೆ ಅಲ್ಲಿರೋ ಹೆಂಗಸರಿಗೂ ಗಂಡಸರಿಗೂ ಹೊಡೆದಾಡಬೇಡಿ, ಇದು ಹಬ್ಬದ ಸಮಯ, ಈ ಥರ ಕೂಗಾಡಬಾರ್ದು. ಯಾರಾಕೆನ ಕೇಳಿಸ್ಕೊಳ್ಳಿಲ್ಲ. ಯಾರೂ ಆಕೆಯ ಮಾತುಗಳನ್ನು ಹಿಡಿಸ್ಕೊಳ್ಳೇ ಇಲ್ಲ. ಆ ಮಧ್ಯದಲ್ಲಿ ಅಂಜು ಮೋನಾ ಇಬ್ರು ಜಗಳ ಮರೆತು ಅವರಿಬ್ರು ಸ್ನೇಹಿತರಾಗ್ಬಿಡ್ತಾರೆ. ಅವರು ಆ ಜಗಳ ಆಡೋವ್ರಿಂದ ದೂರ ಬಂದು ಮತ್ತೆ ಆಟ ಆಡೋಕ್ ಶುರು ಮಾಡ್ತಾರೆ. ಈಗ ಆ ಅಜ್ಜಿ ಜಗಳ ಆಡೋವ್ರಿಗೆಲ್ಲ ಹೇಳ್ತಾಳೆ, ಆ ಮಕ್ಕಳನ್ನ ನೋಡಿ, ಅವರು ಜಗಳವನ್ನ ಮರ್ತೋದ್ರು, ಮತ್ತೆ ಆಟ ಆಡೋಕ್ ಶುರು ಮಾಡಿದ್ದಾರೆ. ಅವರು ಮತ್ತೆ ಸ್ನೇಹಿತರಾಗ್ಬಿಟ್ರು. ಆದರೆ ನೀವು ದೊಡ್ಡವರು ಇನ್ನೂ ಜಗಳ ಮಾಡ್ತಿದ್ದೀರಾ. ನಿಮಗೆ ನಿಮ್ಮ ಬಗ್ಗೆ ನಾಚಿಕೆ ಆಗ್ತಿಲ್ವಾ? ಎಲ್ರೂ ಆ ಪುಟ್ಟ ಹುಡುಗಿಗಳ ಕಡೆ ನೋಡ್ತಾರೆ. ಅವರಿಗೆ ನಾಚಿಕೆ ಅನಿಸಿ ಅವರವರ ಮನೆಗೆ ಮತ್ತೆ ಹಿಂತಿರುಗಿ ಬಿಡ್ತಾರೆ ನಿಶ್ಶಬ್ದವಾಗಿ. ನೀತಿ: ಮಕ್ಕಳು ಸುಲಭವಾಗಿ ಕ್ಷಮಿಸ್ತಾರೆ, ಮರ್ತೋಗ್ತಾರೆ. Children are wiser than elders. Once upon a time, there was a beautiful village. It was rainy season. It had rained and stopped a little while ago. 2 girls were playing in the street water. It was festival time. They were wearing new clothes. Mona was the younger and Anju was the older girl. Mona stamped her foot in the water. It was a little muddy. The muddy water splashed. It fell on Anju's new clothes. Anju was just rubbing the mud out. At that time, her mother was walking that way. She looked at her daughter's dress. She scolded her daughter. How can you make your new dress so dirty? Mona splashed water on me, mother, said Anju. Anju's mother caught Mona. She gave 2-3 slaps on Mona's back. Mona started crying loudly. Her house was close by. Mona's mother heard her daughter crying. She came out in a hurry. Why are you crying? Anju's mother hit me on my back, said Mona. Mona's mother abused Anju's mother. Soon they started quarreling loudly. Other women from the village joined them soon.
Some supported Anju's mother, while some supported Mona's mother. The men also joined in the fighting. The quarrel became never ending. At that time, Anju's grandmother came out of the house. She told the men and the women not to fight. It is festival time. People should not quarrel. No one listened to her. No one cared for her words. In the meantime, Mona and Anju forgot about their quarrel. They became friends again. They moved away from the fighting crowd and started playing again. Now the old woman said to the fighting groups, "Look at the children. They have forgotten their quarrel. They have started playing again. They have become friends again. But you elders are still fighting. Are you not ashamed of yourself?" All of them looked at the little girls. They felt ashamed. They went back to their houses quietly. Moral: children forget and forgive very easily. ಆಶೀರ್ವಾದಗಳನ್ನು ಲೆಕ್ಕಕ್ಕಿಡು, ಶಾಪವನ್ನಲ್ಲ. ಒಂದು ಕುಟುಂಬದಲ್ಲಿ ರಾಮ್, ರಾಧಾ ಮತ್ತು ಅವರ ಒಂದೇ ಮಗ ಅರ್ಜುನ್ ಜೀವಿಸುತ್ತಿದ್ರು. ರಾಮ್ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ. ಆತನು ತುಂಬ ಶ್ರಮಜೀವಿ ಮತ್ತು ಅವನ ಕುಟುಂಬವನ್ನು ಪೋಷಿಸಲು ಹಾಗೂ ಮೂಲಭೂತ ಅಗತ್ಯಗಳು ಪೂರೈಸೋ ಅಷ್ಟು ಸಂಪಾದನೆ ಇತ್ತು. ಅರ್ಜುನ್ ತುಂಬ ತುಂಟ ಹುಡುಗ. ಯಾವಾಗಲೂ ಹೊಸ ಹೊಸ ವಸ್ತುಗಳನ್ನೇ ಕೇಳ್ತಿದ್ದ. ಒಂದಿನ ಅವನು ಅವರ ಅಪ್ಪನ ಹತ್ರ ಹೋಗಿ ಅವನಿಗೆ ಇಷ್ಟವಾದ ಸ್ಪೋರ್ಟ್ಸ್ ಶೂ ಅನ್ನು ಕೊಡಿಸಲು ಕೇಳುತ್ತಾನೆ. ರಾಮ್ ಕೆಲಸ ಮುಗಿಸ್ಕೊಂಡು ಅರ್ಜುನ್ ಕೇಳಿದ್ದ ಶೂಗಳ ಬಗ್ಗೆ ವಿಚಾರಿಸಲು ಅಂಗಡಿಗೆ ಹೋಗ್ತಾನೆ. ಆದರೆ ಆ ಶೂಸ್ ತುಂಬ ದುಬಾರಿಯಾಗಿತ್ತು. ಅದರಿಂದ ರಾಮ್ ಬೇರೆ ಶೂಸನ್ನು ಕೊಂಡ್ಕೊಂಡು ಮನೆಗೆ ಬರ್ತಾನೆ. ರಾಮ್ ಅರ್ಜುನ್ಗೆ ಹೊಸ ಶೂಸ್ ಕೊಟ್ಟಾಗ ಅವನು ಕೇಳಿದ ಶೂಸ್ ಅವರ ತಂದೆ ಕೊಂಡು ಬರಲಿಲ್ಲ ಅಂತ ತುಂಬ ಸಪ್ಪಗಾಗ್ತಾನೆ ಅರ್ಜುನ್. ಅವನು ತುಂಬ ಹತ್ಕೊಂಡು ಕೋಪದಿಂದ ಮನೆಯಿಂದ ಹೊರಗೆ ಹೋಗ್ಬಿಡ್ತಾನೆ. ಆತನು ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಾ ಸ್ವಲ್ಪ ಸಮಯಕ್ಕೆ ಆತನು ಬಸ್ ಸ್ಟಾಪಲ್ಲಿ ಕೂತ್ಕೊಳ್ತಾನೆ. ಹಾಗೂ ಅವನಿಗೆ ಬೇಕಾದ ದುಬಾರಿ ಶೂಸ್ ಎಲ್ಲಿ ಸಿಗುತ್ತೆ ಅಂತ ಯೋಚಿಸ್ತಿದ್ದ. ಆಗ ಆತನ ಮುಂದೆ ಒಂದು ಹುಡುಗ ಕುಂಟುತ್ತಾ ಅವನ ಮುಂದೆ ಬರ್ತಾನೆ. ಅರ್ಜುನ ಹುಡುಗನ ನೋಡಿ ಆಶ್ಚರ್ಯ ಪಡ್ತಾನೆ. ಯಾಕೆ ಅಂದ್ರೆ ಅವನಿಗೆ ಕಾಲುಗಳಿರೋದಿಲ್ಲ. ಅವನ ಕಣ್ಣಿಂದ ನೀರು ಬರೋಕೆ ಶುರುವಾಯಿತು. ಅವನಿಗೆ ಅಕ್ಕರೆ ತೋರಿಸೋ ಕುಟುಂಬ ಹಾಗೂ ಅವನಿಗೆ ಕಾಲಿರೋದಕ್ಕೆ ದೇವರಿಗೆ ಧನ್ಯವಾದ ಹೇಳ್ತಾನೆ. ನೀತಿ: ಆಶೀರ್ವಾದಗಳನ್ನು ಲೆಕ್ಕಕ್ಕಿಡು, ಶಾಪಗಳನ್ನಲ್ಲ. Count the blessings, not the curses. In a family lived Ram, Radha, and their only son Arjun. Ram used to work in a factory. He used to work very hard and earned enough to support his family with the basic needs. Arjun was a naughty boy. He always used to keep asking for new things. One day, he asked his father to get him a new pair of his favorite sports shoes. After work, Ram went to a shop and inquired for the shoes Arjun had asked for. But those shoes were very expensive. So Ram bought another pair of shoes and returned home. When Ram gave the new shoes to Arjun, Arjun was very disappointed that his father did not bring him the shoes that he wanted. He cried a lot and left the house in anger. He started walking on the streets
and after some time, he sat near a bus stop and wondered when he would get the expensive pair of shoes that he wanted. Just then, another boy passed by on his crutches. When Arjun saw that boy, he was shocked to see that the boy had no legs. Tears started falling from Arjun's eyes. He thanked God for giving him legs and a family who was so caring. Moral: count the blessings, not the curses. ರೈತ ಮತ್ತು ಹಸು. ಒಂದು ಗ್ರಾಮದಲ್ಲಿ ಒಂದು ರೈತ ಇದ್ದ. ಅವನ ಹೆಸರು ಶ್ಯಾಮ್. ಆತನ ಹತ್ರ ಒಂದು ಹಸು ಇತ್ತು. ಅದು ದಿನ ಹಾಲು ಕೊಡ್ತಿತ್ತು. ಆದರೆ ಒಂದು ಹಸುಗೆ ಹುಷಾರಿಲ್ಲದೆ ಹಾಲು ಕೊಡುವುದು ನಿಲ್ಲಿಸಿಬಿಡುತ್ತೆ. ಅದು ಇನ್ನೆಂದಿಗೂ ಹುಷಾರಾಗಲ್ಲ ಅಂತ ಅನ್ಕೊಂಡು ಶ್ಯಾಮ್ ಅದನ್ನ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾನೆ. ನನ್ನ ಯಜಮಾನ ನನ್ನ ಎಂದಿಗೂ ಕರೆಯಲ್ಲ ಅಂತ ಪಾಪ ಹಸು ಸಪ್ಪಗೆ ಹೊರಗೆ ಹೋಗಿ ಬಿಡುತ್ತೆ. ಪಾಪ ಹಸು ದಾರಿಲಿ ಹುಷಾರಿಲ್ದೆ ಹಸ್ಕೊಂಡು ಕೆಳಗೆ ಕುಸಿದು ಬಿಡುತ್ತೆ. ದಯೆಯುಳ್ಳ ರಾಮ್ ಅದನ್ನ ಗಮನಿಸಿದ. ಅದನ್ನ ಅವನ ಮನೆಗೆ ಕರ್ಕೊಂಡು ಬರ್ತಾನೆ. ಸ್ವಲ್ಪ ದಿನಗಳಿಗೆ ಹಸು ಹುಷಾರಾಗುತ್ತೆ. ಹೌದು, ಈ ಹಸು ಯಾರದಾಗಿರಬಹುದು ಅಂತ ಯೋಚಿಸಿದ. ಆದರೆ ಅದರ ಮಾಲೀಕನನ್ನ ಕಂಡು ಹಿಡಿಯಲು ಸಾಧ್ಯವೇ ಆಗಲಿಲ್ಲ ಆತನಿಗೆ. ಹಾಗೂ ಶೀಘ್ರದಲ್ಲೇ ಹಸು ಕರುವನ್ನು ಹಾಕುತ್ತದೆ ಹಾಗೂ ಹಾಲು ಕೊಡಲು ಶುರು ಮಾಡುತ್ತೆ. ಆತನು ಹಸುವನ್ನು ಚೆನ್ನಾಗಿ ನೋಡ್ಕೊಳ್ತಿರ್ತಾನೆ ಹಾಗೂ ಕರುವನ್ನು ಚೆನ್ನಾಗಿ ನೋಡ್ಕೊಳ್ತಾನೆ. ಆ ಹಸು ಹಾಲನ್ನು ಮಾರಿ ರಾಮ್ ಶ್ರೀಮಂತನಾಗ್ತಾನೆ. ಸ್ವಲ್ಪ ದಿನಗಳ ನಂತರ ಶ್ಯಾಮ್ಗೆ ಇದರ ಬಗ್ಗೆ ತಿಳಿದು ಬರುತ್ತೆ. ಅದು ಬಹುಶಃ ನಾನ್ ಕಳಿಸಿದ ಅದೇ ಹಸು ಆಗಿರಬಹುದಾ? ಶ್ಯಾಮ್ ರಾಮ್ ಮನೆಗೆ ಹೋದಾಗ ಅಲ್ಲಿರೋದು ಅವನದ್ದೇ ಹಸು ಆಗಿರುತ್ತದೆ. ಇದು ನನಗೆ ಸೇರಿದ ಹಸು. ಆದರೆ ರಾಮ್ ಹಸುವನ್ನ ಕೊಡೋಕೆ ನಿರಾಕರಿಸಿದ. ನಾನು ಗ್ರಾಮ ಪಂಚಾಯಿತಿಗೆ ಇದರ ಬಗ್ಗೆ ಹೇಳ್ತೀನಿ. ಮರುದಿನ ಗ್ರಾಮ ಪಂಚಾಯಿತಿಯವರು ಅಲ್ಲಿ ಸೇರಿದ್ರು. ಪಂಚಾಯತ್ನ ಹಿರಿಯರು ವಿಷಯವನ್ನ ತಿಳಿದುಕೊಂಡ್ರು. ಎಲ್ಲರೂ ತೀರ್ಪಿಗಾಗಿ ಕಾಯ್ತಿದ್ರು. ಹಸು ಯಾರ ಹಿಂದೆ ಹೋಗುತ್ತೋ ಅವರೇ ಯಜಮಾನ ಅಂತ ಹೇಳ್ತಾರೆ ಪಂಚಾಯತ್ನ ಹಿರಿಯರು. ಹಸುವನ್ನ ರಾಮ್ ಮತ್ತು ಶ್ಯಾಮ್ ಮಧ್ಯೆ ಇರಿಸಲಾಗುತ್ತೆ. ಪಂಚಾಯತ್ನ ಹಿರಿಯರು ಆ ಹಸುವಿಗೆ ಹೇಳ್ತಾರೆ, ಅದಕ್ಕೆ ಯಾರ ಜೊತೆ ಬಾಳಬೇಕು ಅಂತ ಇದೆಯೋ ಅವರೊಂದಿಗೆ ಹೋಗಲು ಹೇಳುತ್ತಾನೆ. ಹಸು 1 ನಿಮಿಷ ಯೋಚಿಸಿ ಶ್ಯಾಮಿಂದ ದೂರ ಹೋಗಿ ಮುಂದಕ್ಕೆ ಹೋಗಿ ರಾಮ್ನ ಕೈಯನ್ನು ನೆಕ್ಕಲು ಶುರು ಮಾಡುತ್ತೆ. ಹಸುವಿಗೆ ಶ್ಯಾಮ್ನ ಸ್ವಾರ್ಥಕ್ಕೂ ರಾಮ್ನ ಪ್ರೀತಿಗೂ ಬದಲಾವಣೆ ಗೊತ್ತಾಗುತ್ತೆ. ಪಂಚಾಯತ್ ಹಿರಿಯರು ಆ ಹಸುವನ್ನು ರಾಮ್ಗೆ ಒಪ್ಪಿಸ್ತಾರೆ. ನೀತಿ: ನಾವೆಂದಿಗೂ ನಮ್ಮ ಪ್ರೀತಿ ಪಾತ್ರರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. The farmer and the cow. In a village, there lived a farmer whose name was Shyam. He had a cow who used to give milk every day. But one day, the cow fell ill and stopped giving milk. Thinking she would never recover, Shyam drove her out of the house. Now my owner does not need me. I will never return to him, thought the sad cow and ran away. On the way, the ill and hungry cow fell unconscious. Ram, a kind-hearted farmer, noticed her and brought her to his house. After a few days, the cow recovered. Ram thought, I wonder who this cow belongs to
but he was unable to find the owner. Soon, the cow gave birth to a calf and started giving milk again. Ram fed her well and looked after the calf too. By selling the cow's milk, Ram became a wealthy man. After a few days, Shyam came to know about this. I wonder if that cow is the same one I had driven away. When Shyam went to Ram's house, he found that it was indeed his cow. That cow belongs to me. But Ram refused to return the cow. I will take help of the village panchayat, shouted Shyam. And the next day, the village panchayat assembled. The head of the panchayat heard the case. Everyone was eager to know what the judgment would be. Let the cow decide for herself who she wants to live with, said the head of the panchayat. The cow was placed between Ram and Shyam. The cow was asked by the panchayat head to go with the person whom she wanted to live with. The cow thought for a while and walked away from Shyam and started licking Ram's hand. She knew the difference between Shyam's selfishness and Ram's kindness. The panchayat handed over the cow to the rightful owner, Ram. Moral: we should always take care of our loved ones. ಸಿಂಹ ಮತ್ತು ಮರಗಳು. ಹಳ್ಳಿಯಿಂದ ದೂರದಲ್ಲಿ ಒಂದು ಅಡವಿ ಇರುತ್ತೆ. ಅಡವಿಲಿ ಸಾವಿರಾರು ಮರಗಳಿರುತ್ತದೆ. ಅದರಲ್ಲಿ 2 ಮರಗಳು ತುಂಬಾ ಒಳ್ಳೆ ಸ್ನೇಹಿತರು. ಆ ಅಡವಿ ಬಹಳಷ್ಟು ಸಿಂಹಗಳು ಮತ್ತು ಬೇರೆ ಪ್ರಾಣಿಗಳು ಸಹ ಇರುತ್ತವೆ. ಆ ಸಿಂಹಗಳು ಬೇರೆ ಪ್ರಾಣಿಗಳನ್ನು ಕೊಂದು ತಿಂದು ಬಿಡುತ್ತಿದ್ವು. ಆ ಸತ್ತು ಹೋದ ಪ್ರಾಣಿಗಳು ಅಡವಿ ಮೊತ್ತವೆಲ್ಲ ಕೆಟ್ಟ ವಾಸನೆಯನ್ನು ಹರಡಿಸ್ತಾ ಇತ್ತು. ಒಂದಿನ 2 ಮರಗಳು ಒಂದರೊಂದಿಗೆ ಒಂದು ಮಾತಾಡ್ತಿತ್ತು. ಮೊದಲನೇ ಮರ ಹೇಳ್ತು, ಈ ಸಿಂಹಗಳು ನಮ್ಮ ಪರಿಸರವನ್ನ ಹಾಳು ಮಾಡ್ತಿದೆ ಅಂತ. ನಾವು ಈ ಅಡವಿಯನ್ನ ಅವುಗಳಿಂದ ರಕ್ಷಿಸಬೇಕು, ಅವುಗಳನ್ನ ಅಡವಿಯಿಂದ ಹೊರಗಡೆ ಹಾಕಿಸಬೇಕು. ಹೌದು ಅಂತ ಇನ್ನೊಂದು ಮರ ಹೇಳುತ್ತೆ. ವಯಸ್ಸಾದ ಇನ್ನೊಂದು ಮರ ಆ 2 ಮರಗಳನ್ನ ಗಮನಿಸುತ್ತಾ ಹೀಗೆ ಹೇಳುತ್ತೆ, ಅವು ಪರಿಸರವನ್ನ ಹಾಳು ಮಾಡ್ತಿರಬಹುದು, ಆದ್ರೆ ಈ ಕ್ರೂರ ಮೃಗಗಳು ನಮ್ಮನ್ನ ಮರ ಕಡಿಯುವವರಿಂದ ಕಾಪಾಡ್ತಿವೆ. ಯಾವುದೇ ಮರ ಕಡಿಯುವವರು ಈ ಅಡವಿ ಒಳಗೆ ಕ್ರೂರ ಮೃಗಗಳನ್ನು ದಾಟಿ ಬರಲು ಧೈರ್ಯ ಮಾಡುವುದಿಲ್ಲ. ಆದ್ರೆ ಈ ಸಲಹೆ ಆ 2 ಮರಗಳ ಬುದ್ಧಿಗೆ ಹೊಳೆಯಲ್ಲ. ಆ 2 ಸ್ನೇಹಿತರು ಆ ಮೃಗಗಳನ್ನು ಓಡಿಸಲು ನಿರ್ಧರಿಸಿದರು. ಆ ಸಾಯಂಕಾಲ ಆ 2 ಮರಗಳು ಭಯಂಕರವಾಗಿ ಅಲ್ಲಾಡಲು ಶುರು ಮಾಡ್ತಾರೆ. ಅವರು ಆ ಸಿಂಹಗಳು ಓಡಿ ಹೋಗುತ್ತದೆ. ಆಗ ಆ ಸಿಂಹಗಳು ಓಡಿ ಹೋಗುತ್ತದೆ. ಭಯಪಟ್ಟು ಅವು ಈ ಅಡವಿಯನ್ನ ಬಿಟ್ಟು ಓಡಿ ಓಡಿ ಹೋಗುತ್ತವೆ. ಮತ್ತೆ ಯಾವತ್ತಿಗೂ ಹಿಂತಿರುಗಿ ಬರೋದೇ ಇಲ್ಲ ಅನ್ಕೊಂಡು 2 ಸ್ನೇಹಿತರು ಮಾತಾಡಿಕೊಂಡು ಜೋರಾಗಿ ನಗ್ತಿರ್ತಾರೆ. ಅಡವಿಯೆಲ್ಲ ಅವರ ನಗು ಕೇಳಿಸುತ್ತೆ. ಹಾಗೆ ಮಾಡಬೇಡಿ ಅಂತ ಹಿರಿಯ ಮರ ಹೇಳುತ್ತೆ. ಆದರೆ 2 ಸ್ನೇಹಿತರು ಕೇಳಿಸ್ಕೊಳ್ಳೋದೇ ಇಲ್ಲ. ಗಾಳಿಲಿ ಜೋರಾಗಿ ಅಲ್ಲಾಡ್ತಿದ್ರು. ತುಂಬಾ ದೊಡ್ಡ ಶಬ್ದಗಳಿಂದ ಅಡವಿಯಲ್ಲಿರೋ ಎಲ್ಲ ಪ್ರಾಣಿಗಳು ಆ 2 ಮರಗಳನ್ನು ನೋಡಿ ಹಾಗೂ ಶಬ್ದಗಳನ್ನು ಕೇಳಿ ಭಯ ಪಡ್ತಿದ್ವು. ಅಡವಿಲಿ ಏನ್ ನಡೀತಿದೆ, ನಾವೆಲ್ಲರೂ ಓಡಿ ಹೋಗೋಣ. ಎಲ್ಲ ಪ್ರಾಣಿಗಳು ಅಡವಿಯಿಂದ ಓಡಿ ಹೋಗುತ್ತವೆ. 2 ಮರಗಳು ಸಂತೋಷಿಸ್ತವೆ. ಹಪ್ಪ, ಈಗ ನಾವು ಸ್ವಲ್ಪ ಸ್ವಚ್ಛ ಗಾಳಿಯನ್ನ ಆಸ್ವಾದಿಸೋಣ. ಸ್ವಲ್ಪ ದಿನಗಳ ನಂತರ ಮರ ಕಡಿಯುವವನು ಅಡವಿಗೆ ಬರುತ್ತಾನೆ ಹಾಗೂ ಮರ ಕಡಿಯೋಕೆ ಶುರು ಮಾಡ್ತಾನೆ. ಅವರಿಗೆ ಸಿಂಹದ ಭಯ ಇರುವುದಿಲ್ಲ. ಅವನ ನೋಡಿ ಇನ್ನೂ ಕೆಲವು ಮರ ಕಡಿಯುವವರು ಬರ್ತಾರೆ.
ಅದನ್ನು ನೋಡಿ ಆ ಹಿರಿಯ ಮರ ಹೇಳುತ್ತೆ, ಈಗ ನಮ್ಮೆಲ್ಲರನ್ನೂ ಸಹ ಕತ್ತರಿಸಿಬಿಡ್ತಾರೆ. ಇಬ್ರು ಸ್ನೇಹಿತರು ಅಳ್ತಾರೆ. ಎಷ್ಟು ಮೂರ್ಖತನ ನಮ್ದು, ನಾವು ಹಿರಿಯ ಮರ ಹೇಳಿದ ಹಾಗೆ ಕೇಳಬೇಕಿತ್ತು. ಸ್ವಲ್ಪ ದಿನಗಳಾದ್ಮೇಲೆ ಆ ಇಬ್ರು ಸ್ನೇಹಿತರು ಸಹ ಅವರ ಕೈಯಲ್ಲಿ ಕಡಿಯಲ್ಪಡುತ್ತಾರೆ. ಸ್ವಲ್ಪ ದಿನಗಳ ನಂತರ ಇನ್ನೂ ತುಂಬ ಮರಗಳು ಕಡಿಯಲಾಯಿತು ಮರ ಕಡಿಯುವವರಿಂದ. ನೀತಿ: ನಾವೆಂದಿಗೂ ನಮ್ಮ ಹಿರಿಯರ ಮಾತುಗಳನ್ನು ಕೇಳಬೇಕು. The lions and the trees. Far away from a village, there was a huge jungle. In that jungle, there were thousands of trees. Among them, two were very good friends. The same jungle was the home of many lions and other animals. Those lions used to kill other animals and eat them. The leftovers of the dead animals used to stink, and a bad smell would spread in the entire jungle. One day, the two trees, who were friends, were talking to each other. The first tree said, "These lions are polluting our jungle. We have to save our jungle from them. They must be driven out of this jungle." "Yes," agreed the other tree. A wise old tree who was listening to the friends said, "They might be polluting the air, but these wild creatures are keeping us safe from the woodcutters. No woodcutter will dare to come into the forest which has lions in it." But this advice did not go into the minds of the trees. The two friends decided to frighten away the animals. That evening, the two trees started shaking violently. "We will frighten the lions away. They will be so terrified that they will leave this jungle and never come back," said the two friends and laughed aloud. The whole jungle echoed with their laughter. "Do not do that," shouted the wise tree. But the two friends did not listen. They began moving in the wind, making loud noises. All the animals in the jungle were scared, seeing the two trees and the sounds they were making. "There is something happening in the jungle. Let us run away." All the animals ran away from the jungle. The two friends were happy. "Yes, now we can enjoy some fresh air." But their joy was short-lived. After a few days, a woodcutter came to the jungle and started cutting the trees. Now there is no fear of the lions. Soon there were other woodcutters too. Seeing this, the wise tree said, "Now all of us will be cut." The two friends cried out, "How foolish we have been! We should have listened to the wise tree." After a few days, the two tree friends were also brought down by the woodcutter's axe. As days passed, more and more trees were destroyed by many woodcutters. Moral: we should always listen to our elders' advice. ದುರಾಸೆಯ ಸ್ನೇಹಿತ. ಸೋಹನ್ ಒಂದು ದೊಡ್ಡ ಶ್ರೀಮಂತನಾಗಿದ್ದ. ಅವನ ತಂದೆ ತೀರ್ಕೊಂಡ ಮೇಲೆ ಅವರು ಬಿಟ್ಟು ಹೋದ ಇಸ್ತ್ರಿ ಪೆಟ್ಟಿಗೆ ಸೋಹನ್ಗೆ ಸಿಕ್ಕುತ್ತೆ. ಒಂದಿನ ಸೋಹನ್ ಕೆಲಸದ ಮೇಲೆ ಪಟ್ನಕ್ಕೆ ಹೋಗಬೇಕಾಗಿತ್ತು. ಆತನು ಇಸ್ತ್ರಿ ಪೆಟ್ಟಿಗೆನ ಎತ್ಕೊಂಡು ಹೋಗಿ ಅವನ ಹಣ ಸಾಲ ನೀಡುವ ಸ್ನೇಹಿತನಾದ ರಾಮುವಿಗೆ ಕೊಡ್ತಾನೆ.
ಈ ಇಸ್ತ್ರಿ ಪೆಟ್ಟಿಗೆನ ಸ್ವಲ್ಪ ದಿನ ನಿನ್ನ ಬಳಿ ಇರಿಸಿಕೋ. ಇದು ನಮ್ಮ ತಂದೆ ಕೊಟ್ಟಿದ್ದು. ನಾನು ಸ್ವಲ್ಪ ದಿನಗಳಲ್ಲಿ ಮತ್ತೆ ಪಟ್ನಕ್ಕೆ ಬಂದಾಗ ಇದನ್ನು ತಗೊಳ್ತೀನಿ ಅಂತಾನೆ ರಾಮುವಿನ ಹತ್ರ. ನಿನಗೆ ಈ ಪೆಟ್ಟಿಗೆಯ ಬಗ್ಗೆ ಚಿಂತೆ ಬೇಡ, ಇದು ನಾನು ಹುಷಾರಾಗೆತ್ತಿರ್ತೀನಿ ಅಂತಾನೆ ರಾಮು. ಸೋಹನ್ ನೆಮ್ಮದಿಯಾಗಿ ಮನೆಗೆ ಹೋಗ್ತಾನೆ ಹಾಗೂ ಅವನ ಪೆಟ್ಟಿಗೆ ಸ್ನೇಹಿತ ರಾಮು ಹತ್ರ ಸುರಕ್ಷಿತವಾಗಿದೆ ಅಂತ ಅನ್ಕೊಳ್ತಾನೆ. ಸ್ವಲ್ಪ ದಿನಗಳ ನಂತರ ರಾಮು ಮತ್ತೆ ವಾಪಸ್ ಬಂದು ಅವನ್ ಕೊಟ್ಟ ಪೆಟ್ಟಿಗೆಯನ್ನ ಕೇಳ್ತಾನೆ. ರಾಮು ಸ್ವಲ್ಪ ಭಯವಾಗಿ, ಓ, ಇಸ್ತ್ರಿ ಪೆಟ್ಟಿಗೆನಾ? ಇಲಿಗಳು ತಿನ್ಬಿಟ್ವು. ನಾನದನ್ನ ಏನು ನಿಲ್ಲಿಸಲು ಸಾಧ್ಯವಾಗ್ಲಿಲ್ಲ. ಸೋಹನ್ಗೆ ಅರ್ಥ ಆಯ್ತು, ಅವನ ಸ್ನೇಹಿತ ತುಂಬಾ ದುರಾಸೆ ಹಾಗೂ ಅಪ್ರಾಮಾಣಿಕ ಅಂತ. ರಾಮು ಅವನನ್ನ ಏಮಾರಿಸಿದ್ದಾನೆ. ಸೋಹನ್ ಬುದ್ಧಿವಂತತನದಿಂದ ಸುಮ್ಮನಿದ್ದ. ನಾನು ಏನ್ ಮಾಡಿ ರಾಮುವಿಂದ ನನ್ನ ಇಸ್ತ್ರಿ ಪೆಟ್ಟಿಗೆನ ಹಿಂಪಡಿಬೇಕು ಅಂತ ಯೋಚಿಸಿದ ಸೋಹನ್. ಸ್ವಲ್ಪ ದಿನಗಳಲ್ಲಿ ಸೋಹನ್ ರಾಮುವಿನ ಹತ್ರ ಹೋಗಿ ಹೇಳಿದ, ಓ ಮಿತ್ರ, ನಿನ್ನ ಮಗನನ್ನ ನನ್ನ ಜೊತೆ ಕಳಿಸ್ತೀಯಾ? ನನ್ನ ಆಸ್ತಿಯನ್ನ ನೋಡ್ಕೊಳ್ಳೋಕೆ ಒಬ್ರು ಬೇಕು. ರಾಮು ಒಂದು ಕ್ಷಣ ಯೋಚಿಸಿದ. ಈತನು ಮೂರ್ಖನಾಗಿರಬಹುದು. ಅವನ ಆಸ್ತಿಯನ್ನ ನೋಡ್ಕೊಂಡ್ರೆ ನನ್ನ ಮಗನಿಗೆ ಬಹುಮಾನ ಕೊಡುವನೇ? ತಕ್ಷಣನೇ ಆತನು ಒಪ್ಪಿಕೊಂಡು ಅವನ ಮಗನನ್ನು ಸೋಹನ್ನೊಂದಿಗೆ ಕಳಿಸ್ತಾನೆ. ಸೋಹನ್ ಮರುದಿನ ಓಡಿ ಬಂದು ರಾಮು ಹತ್ರ ಹೀಗೆ ಹೇಳ್ತಾನೆ, ಓ ಮಿತ್ರ, ತುಂಬಾ ಘೋರ ಆಗೋಯ್ತು. ಒಂದು ಕಾಗೆ ನಿನ್ನ ಮಗನನ್ನು ಎತ್ಕೊಂಡು ಹೊರಟೋಯ್ತು. ಆತನು ಆಶ್ಚರ್ಯವಾಗಿ, ಅದು ಹೇಗೆ ಕಾಗೆ ಎತ್ಕೊಂಡು ಹೋಗಲು ಸಾಧ್ಯ? ಅದು ಹಾಗೆ, ಇಲಿಗಳು ಇಸ್ತ್ರಿ ಪೆಟ್ಟಿಗೆನ ತಿಂದ ಹಾಗೆ ಅಂತಾನೆ ಸೋಹನ್. ರಾಮುಗೆ ಸೋಹನ್ ಏನ್ ಮಾಡ್ತಿದ್ದಾನೆ ಅಂತ ಅರ್ಥ ಆಗುತ್ತೆ. ನನ್ನ ಕ್ಷಮಿಸು ಮಿತ್ರ, ತುಂಬಾ ಮೆಲ್ಲನೆಯ ಧ್ವನಿಲಿ ರಾಮು ಹೇಳ್ತಾನೆ. ಹಾಗೂ ಅವನ ಮಿತ್ರನನ್ನು ಏಮಾರಿಸಿದ್ದಕ್ಕೆ ನಾಚಿಕೆ ಪಡ್ತಾನೆ. ಅವನು ಇಸ್ತ್ರಿ ಪೆಟ್ಟಿಗೆನ ಆತನ ಮಿತ್ರನಿಗೆ ಕೊಡ್ತಾನೆ ಹಾಗೂ ಇಬ್ರು ಸಂತೋಷವಾಗಿರ್ತಾರೆ ಹಾಗೂ ಎಂದಿಗೂ ಒಳ್ಳೆ ಸ್ನೇಹಿತರಾಗೇ ಇರ್ತಾರೆ. ನೀತಿ: ಮೋಸ ಮಾಡೋದು ತುಂಬಾ ಕೆಟ್ಟ ಚಟ. ನಾವು ಎಂದಿಗೂ ಮೋಸ ಮಾಡಬಾರದು. The greedy friend. Sohan was son of a rich businessman. When his father died, Sohan was left with an iron box with valuables in it. One day, Sohan had to go to the city for some work. So, he took the iron box and handed it over to his moneylender friend, Ramu. Please keep this box. My father gave it to me. I will return from the city within a few days and collect it from you, said Sohan to Ramu. You do not have to worry. I will keep this box safely, said Ramu. Sohan started off his journey happily. He thought his valuable iron box was safe with his friend Ramu. After a few days, Sohan returned home. He went to his friend Ramu and asked for the iron box. Ramu pretended to look a little surprised. Oh, the iron box! The rats ate it up. I just could not stop them. Sohan realized that his friend had become greedy and dishonest.
Ramu was trying to cheat him. Being an intelligent man, Sohan kept quiet. I must figure out a way to get my iron box back from Ramu, thought Sohan. After a few days, Sohan went to Ramu and said, "Oh dear friend, can you send your son with me? I need someone to look after my property." Ramu thought for a while. Somu seems to be a fool. Maybe he will reward my son for looking after his property. Then he immediately agreed and sent his son with Sohan. Next morning, Sohan came running to Ramu and said, "Oh dear friend, a terrible thing has happened. A crow has carried your son away." Ramu was furious and said, "How can a crow carry off my son? In the same way as the rats can eat up the iron box," answered Sohan. Ramu understood what Sohan was trying to do. "I am sorry, my friend. I realize my mistake," Ramu said with a bit of concern in his voice. He felt ashamed of having tried to cheat his friend. He gave the iron box back to Sohan. Both of them were happy and remained good friends forever. Moral: cheating is a bad habit. We should never cheat.